ಆ್ಯಕ್ಚುಲಿ ಸಿನಿಮಾ ನೋಡಾದ್ಮೇಲೆ ಊರ ಹಬ್ಬನ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಖಂಡಿತವಾಗ್ಲೂ ಮತ್ತೆ ಊರ ಹಬ್ಬಕ್ಕೆ ಯಾವಾಗ ಊರ ಹಬ್ಬ ಬರುತ್ತೆ ಅಂತ ಕಾಯ್ತಿರ್ತಾರೆ. ಅಕಸ್ಮಾತ್ ಊರ ಹಬ್ಬ ಎಕ್ಸ್ಪೀರಿಯೆನ್ಸ್ ಮಾಡದೇ ಇದ್ದವರು ಊರ ಹಬ್ಬನ ನೋಡಬೇಕು ಅಂದ್ಕೊತಾರೆ. ಇದರಲ್ಲಿ ಬರುವಂತಹ ಜಾನಪದ ಗೀತೆಗಳಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆ ಓವರಾಲ್. ಈಗಿನ ಒಂದು ಸಿನಿಮಾಗಳಲ್ಲಿ ವಿಶೇಷವಾದ ಸಿನಿಮಾ ಅಂತಲೇ ಹೇಳ್ಬೋದು. ಅಪರೂಪದ ಸಿನಿಮಾ ನನ್ನ. ಆ್ಯಕ್ಚುಲಿ ಏನಾಯ್ತು ಅಂದರೆ ನಾನು ಮಾತಾಡ್ತೀನಿ ಅಂತ ಬಂದೆ. ಪ್ರಿಯ ಹೇಳೋದು ನೀನು ಮಾತಾಡ್ಬೇಡ, ನೀನು ಮಾತಾಡಿದ್ರೆ ನನಗೇನು ಉಳಿಸಲ್ಲ ನೀನು, ಸೊ ನಾನೇ ಫಸ್ಟ್ ಮಾತಾಡ್ತೀನಿ ಅಂತ. ಬಟ್ ಥ್ಯಾಂಕ್ ಯು ಸೊ ಮಚ್ ಪ್ರಿಯಾ. ನಾನು ಜಾಯ್ನ್ ಆಗಿದ್ದೀನಿ ಇವತ್ತು ಊರೊಬ್ಬ ಸಿನಿಮಾ ನನ್ನ ಜೊತೆಗೆ. ಸೊ ಈ ಸಿನಿಮಾದಲ್ಲಿ ನಾನೊಬ್ಬ ಕಲಾವಿದನಾಗಿ ನಟಿಸಿದ್ದೇನೆ, ಜೊತೆಗೆ ಉಜ್ಜಿನಿಯಲ್ಲಿ ನಡೆಯುವಂಥ ಜಾತ್ರೆನ ಅನುಭವಿಸಿದ್ದೀನಿ ಅಂತ ಹೇಳ್ಬೋದು. ಅಂದರೆ ನನ್ನ ಲೈಫಲ್ಲಿ ಅಂಥ ಒಂದು ದೊಡ್ಡ ಜಾತ್ರೆ ನಾನು ಕಣ್ಣಾರೆ ನೋಡಿರಲಿಲ್ಲ. ಅದನ್ನು ವಿಟ್ನೆಸ್ ಮಾಡಿದೆ, ಬಹಳ ಸಂತೋಷ ಆಯಿತು. ದೇವಿ ಕೃಪೆಗೆ ಪಾತ್ರರಾಗಿದ್ದೀವಿ ಅಂತ ಫೀಲ್ ಆಗ್ತಿದೆ. ನನ್ನ ಜೊತೆಗೆ ಇಂಥ ಒಂದು ಒಳ್ಳೆಯ ಒಂದು ವಿಷಯದಲ್ಲಿ ನಾನು ಕೂಡ ಸಹಭಾಗಿಯಾಗಿದ್ದೀನಿ ಅಂತ ಭಾಳ ಖುಷಿ ಇದೆ. ಆ್ಯಂಡ್ ಇದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂಥ ನನ್ನ ತಂಡ ಆಗಿರ್ಬೋದು, ನರೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಊರೊಬ್ಬ ಚಿತ್ರ ತುಂಬಾ ಲೈವ್ಲಿ ಆಗಿದೆ, ಸರಿಯಲ್ ಜಾನ್ರಾಗೆ ಸೇರಿದೆ ಅಂತ ಹೇಳ್ತೀನಿ. ಬನ್ನಿ, ಊರೊಬ್ಬನ ನೋಡಿಲ್ಲ ಅಂದರೆ ಊರೊಬ್ಬನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತಾಯಿ ಕೃಪೆಗೆ ಆಶೀರ್ವಾದಕ್ಕೆ ಇದೆಲ್ಲ ಪಾತ್ರ ಆಗಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ಈ ಕನ್ನಡದಲ್ಲಿ ಒಂದು ಹೊಸ ಥರದ ಹೊಸ ವಿಷಯವನ್ನು ಕೊಡುವಂಥ ಒಂದು ಚಿತ್ರ ಊರ ಹಬ್ಬ. ಅದು ತಾಯಿ ಚೌಡೇಶ್ವರಿಯ ಕೃಪೆಯಿಂದ ಆ ಹಬ್ಬದ ಆಚರಣೆಯನ್ನು, ಆ ಜನರದ ಹರ್ಷವನ್ನು ಈ ನಾಡಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು ಕನ್ನಡದ ಒಬ್ಬ ಹೀರೋ ಆಗಿ ನರೇಶ್ ಗೌಡ್ರು ಬಹಳ ಅಚ್ಚುಕಟ್ಟಾಗಿ ಅವರ ಅಭಿನಯವನ್ನು ಅಭಿನಯಿಸಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹಿರಿಯ ಕಲಾವಿದರ ಹಂತದಲ್ಲಿ ಆ ಚಿತ್ರವನ್ನು ಮುನ್ನಡೆಸಿದ್ದಾರೆ. ಅದಕ್ಕೆ ಕ್ಯಾಮ್ರಾಮ್ಯಾನ್ ಆಗಿ ಕೃಷ್ಣಮೂರ್ತಿ ಅವರು ಭಾಳ ಅಚ್ಚುಕಟ್ಟಾಗಿ ಅದನ್ನು ಕಾರ್ಯನಿರ್ವಹಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಕ್ಷಯ್ ಅವರಿದ್ದಾರೆ, ಹಾಗೆ ಲಕ್ಷ್ಮೀ ಶಂಕರ್ ಅವರಿದ್ದಾರೆ ಡೈರೆಕ್ಟರ್. ಇವರೆಲ್ಲರ ಸಹಯೋಗದೊಂದಿಗೆ ಊರ ಹಬ್ಬ ಅನ್ನುವಂಥ ಚಿತ್ರ ಬಹಳ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮುನ್ನಡೀಲಿ. ಆ ಚೌಡೇಶ್ವರಿಯ ದರ್ಶನವನ್ನು ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೂ ಅದನ್ನು ಭಾಳ ಪೂರ್ಣವಾದ ಅಲಂಕಾರ, ಆ ಹಬ್ಬವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಚಿತ್ರದ ಮುಖಾಂತರ ಇವತ್ತು ಆ ಹಬ್ಬವನ್ನು ವೀಕ್ಷಣೆ ಮಾಡಿದ್ರೆ ಆ ಜಗನ್ಮಾತೆ ಅನುಗ್ರಹ ಅಲ್ಲಿ ಕಾರ್ಯಕ್ರಮ ಮಾಡಿದವ್ರಿಗೆ, ನೋಡಿದವ್ರಿಗೆ, ಅಭಿನಯಿಸಿದವ್ರಿಗೆ ಎಲ್ರಿಗೂ ಆ ತಾಯಿ ಅನುಗ್ರಹ ಸಂಪೂರ್ಣವಾಗಿದೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಒಳ್ಳೆಯದಾಗಲಿ. ನಮ್ಮ ನರೇಶ್ ಗೌಡರು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರೆ ಅವರು ಇದು ಒಂದನ್ನೇ ಇಟ್ಕೊಂಡಿಲ್ಲ, ಜೀವನಕ್ಕೆ 10 ವ್ಯವಸ್ಥೆ ಇದೆ. ಆದರೂ ಒಂದು ಚಿತ್ರರಂಗಕ್ಕೆ ನಾವು ಮಣ್ಣಿಗೆ ಒಂದು ಕಲೆಯನ್ನು ಉಳಿಸ್ಬೇಕು, ಕನ್ನಡವನ್ನು ಉಳಿಸ್ಬೇಕು, ಇದನ್ನು ಬೆಳೆಸಬೇಕು, ಸಂಸ್ಕಾರವನ್ನು ತಿಳಿಸ್ಬೇಕು ಅನ್ನೋ ವಿಚಾರವಾಗಿ ಈ ಒಂದು ಚಿತ್ರದ ಅಭಿನಯದ ಮುಖಾಂತರ ಆ ತಾಯಿ ಚೌಡೇಶ್ವರಿಯ ಕೃಪೆಗೆ ಪಾತ್ರ ಆಗಿದ್ದಾರೆ. ಎಲ್ಲರೂ ಚಿತ್ರವನ್ನು ನೋಡಿ, ನಾವು ಸಹ ನೋಡಿ ಬಂದಿದ್ವಿ. ಬಹಳ ಮನರಂಜನೆ ಆಗಿದೆ. ಅದು ಊರ ಹಬ್ಬದ ಥರ ಇದೆ, ಅದು ಪಿಕ್ಚರ್ ಥರ ಇಲ್ಲ, ಮನಸ್ಸಿಗೆ ಖುಷಿ ಕೊಡ್ತದೆ. ಹಾಗಾಗಿ ಎಲ್ಲರೂ ನೋಡುವಂಥ ಚಿತ್ರ ಇದು ಊರ ಹಬ್ಬ. ತಾವೆಲ್ಲರೂ ನೋಡಿದ್ದೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ನಮಸ್ತೆ. ಇವತ್ತು ಊರಪ್ಪ ಅಂತ ಒಂದು ಒಳ್ಳೆ ದೇವ್ರ ಮೂವಿ, ಅದು ಕುಣಿಗಲ್ಲಲ್ಲಿ ನಮ್ಮ ತಂದೆ ಬಂದು ಓದ್ ಮುಗೀತಿದ್ದಂಗೆ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಕುಣಿಗಲ್ಲಲ್ಲಿ. ಅಲ್ಲಿ ಒಂದು ಉಜ್ಜಯಿನಿ ಅಂತ ಊರಲ್ಲಿ ಈ ಥರ ಒಂದು ದೇವಸ್ಥಾನ ಇದೆ. ಅಲ್ಲಿ ಈ ಥರ ಬೆಂಕಿ ಹಾಕಿ ಹೊಂಡ ಎಲ್ಲ ಹಾಕಿ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ಅದನ್ನು ಇವರು ಡೈರೆಕ್ಟರ್ ಸರ್ರು ಆಮೇಲೆ ಹೀರೋ ಸರ್ರು ಒಂದು ಒಳ್ಳೆ ಮಟ್ಟದಲ್ಲಿ ಇಡೀ ಜಾತ್ರೆನೇ ಎಷ್ಟು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಅಂದರೆ ನಮಗೆ ನೋಡೋಕ್ಕೆ ಭಾಗ್ಯ ಇಲ್ಲದೇ ಇರೋರಿಗೆ ಎಲ್ಲ ಒಂದು ಮೂವಿಲಿ
ಒಪ್ಕೊಳ್ಳೋ ಥರ ಆ ಥರ ಶೂಟ್ ಮಾಡಿ ಅಷ್ಟು ಚೆನ್ನಾಗಿ, ಆಮೇಲೆ ಅದರಲ್ಲಿ ಸೆಂಟಿಮೆಂಟು ಇವ್ರ ತಾಯಿದು ಇವ್ರದ್ದು ಅದೆಲ್ಲ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂದರೆ ನನಗೆ ಲಾಸ್ಟಲ್ಲಿ ಕಣ್ಣೀರೇ ಬಂದ್ಬಿಡ್ತು. ಅಂದರೆ ಫಸ್ಟು ನಾನು ಇವ್ರನ್ನ ಇದರಲ್ಲಿ ಪೋಸ್ಟ್ರಲ್ಲಿ ನೋಡ್ಬಿಟ್ಟು ವಿಲನ್ ಇರ್ತಾರೆ, ಇವರು ಕ್ರೂರಿ ಇರ್ತಾರೆ, ಆ ಥರ ಎಲ್ಲ ಥಿಂಕ್ ಮಾಡಿದ್ದೆ. ಆದರೆ ಕೊನೆಯಲ್ಲಿ ಇವ್ರ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂದರೆ ಇಷ್ಟು ಒಳ್ಳೆಯವರು, ಅದು ಆ ಮೇಕಪ್ ನೋಡ್ಬಿಟ್ಟು ನಾನು ವಿಲನ್ ಅಂತ ಅಂದ್ಕೊಂಡಿದ್ದೆ. ಆದರೆ ಕೊನೆಗೊಂದು ಟ್ವಿಸ್ಟ್ ಕೊಟ್ಟರು. ಅಂದರೆ ಲಾಸ್ಟ್ವರೆಗೂ ಅಷ್ಟು ಸಸ್ಪೆನ್ಸ್ ಆಗಿಟ್ಟಿದ್ರು. ಲಾಸ್ಟಲ್ಲಿ ಅವ್ರ ತಾಯಿ ಜೊತೆ ಓಡೋದಾಗಲೂ ನಾನು ಪೊಲೀಸ್ ಅವ್ರಿಗೆ ಚಳ್ಳಣ್ಣೆ ತಿರ್ಸ್ಬಿಟ್ರು ಅಂತ ಬೈಕೊಳ್ತಾ ಇದ್ದೆ. ಆದರೆ ಕೊನೆಗೆ ಗೊತ್ತಾಯಿತು ಅವ್ರು ಎಂಥ ಕ್ಯಾರೆಕ್ಟ್ರು ಅಂತ. ಇಂಟರ್ವ್ಯೂಲಲ್ಲಿ ಸರ್ ಮಾತಾಡ್ಸಕ್ಕೆ ಬಂದಾಗ, ಸರ್ ಇಂಟರ್ವ್ಯೂಲ್ ಆದಮೇಲೆ ಫುಲ್ ರಗಡ ಫೈಟಾ ಗೀಟಾ ಅಂದೆ. ಇಲ್ಲ ಸರ್ ನಾನು ಒಳ್ಳೆಯವನೇ ಅಂದರು. ನಾನು ನಂಬ್ತಾನೆ ಇರಲಿಲ್ಲ, ಯಾಕಂದರೆ ಪೋಸ್ಟ್ರು ಆ ರೀತಿ ಮೇಕಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಈ ಥರ ಮೂವಿ ಮಾಡ್ತಾ ಇರೋ ಕಷ್ಟ ಬಿದ್ದು ಲಕ್ಕಿ ಸರ್ರು, ಆಮೇಲೆ ಇವರೆಲ್ಲ ತುಂಬ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಮೂವಿ ಮಾಡೋ ಥರ ದಯವಿಟ್ಟು ಪ್ರೋತ್ಸಾಹಿಸಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಊರಹಬ್ಬ ಒಂದು ಊರ ಸೆಲೆಬ್ರೇಷನ್ನ, ಒಂದು ಊರ ಜಾತ್ರೆನ ಅದನ್ನೊಂದು ಡಾಕ್ಯುಮೆಂಟ್ರಿ ಥರನೂ ಫೀಲ್ ಆಗುತ್ತೆ. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಬೇರೆ ಬೇರೆ ತುಂಬ ಪಾತ್ರಗಳು ಮೂಲಕ ಹೇಳಿದ್ದಾರೆ. ಏನು ವಿಶೇಷ ಏನಂತಂದರೆ ಅದು ರಿಯಲ್ ಊರಲ್ಲೇ ನಡೆಯೋ ಜಾತ್ರೆನ ತುಂಬ ಏನೋ ಕ್ಯಾಮ್ರಾಗಳನ್ನು ಇಟ್ಕೊಂಡು ಮತ್ತು ಅಷ್ಟು ಊರು ಜಾತ್ರೆನ ಅಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ನೀಟಾಗಿ ಶೂಟ್ ಮಾಡಿದ್ದಾರೆ. ನಮ್ಮ ಸಿನಿಮಾ ಕ್ಯಾಮ್ರಾಮನ್ ಕೆ ಸರು, ಕೃಷ್ಣಕುಮಾರ್ ಸರು 100 ಸಿನಿಮಾ ಅವರು ಕ್ಯಾಮ್ರಾಮನ್ ಆಗಿ DOP ಆಗಿ ಕೆಲಸ ಮಾಡಿದ್ದಾರೆ. ನರೇಶ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಈ ಥರದ್ದೊಂದು ಅವ್ರ ಊರನ್ನ ಇಷ್ಟು ಬ್ಯೂಟಿಫುಲ್ಲಾಗಿ ಅವ್ರ ಊರು ನಡೆಯೋ ಜಾತ್ರೆಯನ್ನು ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದೇ ತುಂಬ ದೊಡ್ಡ ಒಂದು ಡ್ರೀಮ್ ಅದು. ಯಾಕೆಂತಂದರೆ ನಮ್ಮೂರುಗಳಲ್ಲಿ ನಡೆಯುವಂಥ ವಿಷಯಗಳನ್ನು ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕಂತ ಆಸೆ ಪಟ್ಟಿದ್ದಾರೆ ನೋಡಿ. ಆ ಒಂದು ಮನಸ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಎಲ್ಲರೂ ಅಂದರೆ ನಿಮ್ಮ ಊರುಗಳಲ್ಲೇ ಎಲ್ಲ ಊರುಗಳಲ್ಲೂ ಈ ಥರದ್ದೊಂದು ಜಾತ್ರೆ ನಡೀತಾನೆ ಇರುತ್ತೆ. ಆ ಊರು ಅಮ್ಮನ ಜಾತ್ರೆ ನಡೀತಾನೆ ಇರುತ್ತೆ. ಆ ಊರು ಜಾತ್ರೆಗಳನ್ನು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಅದನ್ನು ಸ್ಕ್ರೀನಲ್ಲಿ ತೋರಿಸೋ ಪ್ರಯತ್ನ ಆಗಿದೆ. ಈ ಪ್ರಯತ್ನಗಳು ನಿಜವಾಗ್ಲೂ ಆಗಬೇಕು. ಇಡೀ ಸಿನಿಮಾಗೆ ಒಳ್ಳೆಯದಾಗಲಿ, ಅದರಲ್ಲಿ ನಟಿಸಿದಂಥ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ಟೆಕ್ನಿಷಿಯನ್ಸ್ಗೂ ಒಳ್ಳೆಯದಾಗಲಿ. ಹೆಚ್ಚು ಕನ್ನಡ ಜನ ಈ ಥರದ ಸಿನಿಮಾಗಳನ್ನು ನೋಡಿ ಹರಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಇವತ್ತು ಮೂವಿಗೆ ಬಂದಿದ್ದೆ ಊರಹಬ್ಬ. ಇವರೇ ನಮ್ಮ ಡೈರೆಕ್ಟರು, ಆಮೇಲೆ ಮತ್ತು ನಮ್ಮ ಹೀರೋ ನರೇಶ್ ಅವರು ಮತ್ತು ಪ್ರೊಡ್ಯೂಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸಿನಿಮಾ ನೋಡ್ತಾ ಇದ್ದರೆ ಅದು ಸಿನಿಮಾ ಥರ ಅನಿಸ್ಲಿಲ್ಲ. ಒಂದು ನಿಜವಾಗ್ಲೂ ಒಂದು ಹಬ್ಬಕ್ಕೆ ಬಂದಿರೋ ಒಂದು ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಸೀನು ಕೂಡ ಇಟ್ ಈಸ್ ರಿಯಲಿ ಡಿಫಿಕಲ್ಟ್ ಟು ಟೇಕ್ ಇಟ್ ಲೈಕ್ ದ್ಯಾಟ್. ಇನ್ನೊಂದು ಏನಂತಂದರೆ ಹಬ್ಬ ನಡೀತಾ ಇರುವಾಗ ಶೂಟಿಂಗ್ ಮಾಡೋದು ಅನ್ನೋದು ಅದು ತುಂಬ ಕಷ್ಟ. ಯಾಕೆಂದರೆ ನಾರ್ಮಲ್ ಇವಾಗ ನಾವು ಒಂದು ಶೂಟಿಂಗ್ ಮಾಡಬೇಕು ಅಂದ್ರೇ ಈಗ ಎಷ್ಟೋ ಜನನ ನಾವು ಕಂಟ್ರೋಲ್ ತೊಗೊಂಡು ಎಲ್ಲನೂ ಮಾಡಬೇಕು. ಅಂಥದ್ರಲ್ಲಿ ಇವರು ಸಿನಿಮಾ ಹಬ್ಬದ ವಾತಾವರಣದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಒಂದು ಹಬ್ಬ ನೋಡ್ದಂಗೆ ಇತ್ತು ನನಗೆ. ಒಂದು ಹಬ್ಬ ನಾನು ಯೂಶ್ವಲಿ ಹಬ್ಬ ಆಚರಿಸ್ತೀನಿ, ಬಟ್ ಇಷ್ಟು ಡಿಟೈಲ್ಡಾಗಿ ಈ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ. ಒಂದು ಹಬ್ಬ ಅಂದರೆ ಏನು, ಯಾವ ಥರ ಆಚರಣೆ ಮಾಡ್ತಾರೆ, ಊರಲ್ಲಿ ಏನಕ್ಕೆ ಮಾಡ್ತಾರೆ, ಹೆಂಗೆ ಅನ್ನೋದು. ಆ್ಯಂಡ್ ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್. ಪರ್ಫಾರ್ಮೆನ್ಸಸ್ ಎಲ್ಲರದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಟ್ಸ್ ಅ ರಿಯಲಿ ಗುಡ್ ಮೂವಿ. ಎಲ್ಲರೂ ಥಿಯೇಟರ್ಗೆ ಬಂದು ವಾಚ್ ಮಾಡಿ. ಸರ್ ತುಂಬ ಒಂದೊಳ್ಳೆ, ಇನ್ನೂ ಸ್ವಲ್ಪ ನಮ್ಮ ಲಕ್ಕಿ ಶಂಕರ್ ಸರ್ ಇವತ್ತು ಒಂದೊಳ್ಳೆ ಮೂವಿ ಮಾಡಿದ್ದಾರೆ. ನನಗೆ ಯಾವಾಗಲೂ ಇದ್ರ ಬಗ್ಗೆ ಲಾಸ್ಟ್ 6 ಮಂತ್ಸಿಂದ ಹೇಳ್ತಾ ಇದ್ರು. ನಾವು ಶಬರಿಮಲೆಗೆ ಹೋದಾಗೂ ಇದೇ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ನನಗೆ ಮೊನ್ನೆ ಹೇಳಿದ್ರು, ಇಲ್ಲ ಸರ್ ಈ ಥರ ಮೂವಿ ರಿಲೀಸ್ ಆಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ಒಂದು ಒಳ್ಳೆ ಹಳ್ಳಿ ಸೊಗಡಿರೋ ಅಂಥ ಸಿನಿಮಾ. ಆಮೇಲೆ ನಮ್ಮ ಹೀರೋ ಸರ್ ಆಗ್ಬೋದು, ಅವರು ಕೂಡ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಈ ಥರ ಸಿನಿಮಾಗಳು ಇನ್ನೂ ಲಕ್ಕಿ ಶಂಕರ್ ಸರ್ ಇನ್ನೂ ಅತಿ ಹೆಚ್ಚು ತೆಗಿತಾ ಇರಲಿ. ಕನ್ನಡ ಇಂಡಸ್ಟ್ರಿಗೆ ಅವ್ರ ಕೊಡುಗೆ ಯಾವಾಗಲೂ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಅಶ್ವಿನಾಸ್ನ ಈಗಷ್ಟೇ ಊರಹಬ್ಬ ನೋಡ್ಕೊಂಬಂದ್ವಿ. ಊರಹಬ್ಬ ಅಂದ ತಕ್ಷಣ ಈಗ ನಮ್ಮದು ಹಾಸನ ಸುತ್ತ ಒಂದು 15 ರಥೋತ್ಸವ ಆಗುತ್ತೆ. ನಮ್ಮೂರು ತುಂಬ ನೆನಪಾಯಿತು.
ಲಕ್ಕಿ ಶಂಕರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ನರೇಶ್ ಸರ್ ಆಮೇಲೆ ಕೃಷ್ಣಕುಮಾರ್ ಸರ್ ಸಿನಿಮಾಟೋಗ್ರಫಿ, ಪ್ರೊಡ್ಯೂಸರ್ ಕಮ್ ಹೀರೋ ಆದರೂ ಕೂಡ ಡೆಡಿಕೇಶನ್ ಸೂಪರ್. ಈ ಥರ ಸಿನಿಮಾ ಅಂದರೆ ನಮ್ಮ ಮಣ್ಣಿನ ಕಥೆನ ನಾವು ತುಂಬ ಪ್ರೋತ್ಸಾಹಿಸಬೇಕು. ಯಾಕೆಂದರೆ ಈಗ ಥ್ರಿಲ್ಲರು ಆ ಥರದ ಜನ ಜಾಸ್ತಿ ಆಗಿದೆ, ಬಟ್ ಪ್ಯೂರ್ ಕಂಟೆಂಟು ನಮ್ಮ ನೇಟಿವಿಟಿನ ಶಂಕರ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಜೈ ಚೌಡೇಶ್ವರಿ. ಆತ್ಮೀಯರೇ, ಒಂದು ಸಂತೋಷದ ಸುದಿನ. ನನ್ನ ಸ್ನೇಹಿತರಾದ ನರೇಶ್ ಗೌಡರು ಒಂದು ಹಳ್ಳಿ ಸೊಗಡಿನ ದೇವಿ ಚೌಡೇಶ್ವರಿಯ ಮಹಾತ್ಮೆಯನ್ನು ತುಂಬ ಸುಂದರವಾಗಿ ನಮ್ಮ ಲಕ್ಕಿ ಶಂಕರವರ ಮುಖೇನ ಈ ಬೆಳ್ಳಿತೆರೆಗೆ ತಂದಿದ್ದಾರೆ. ಇವತ್ತು ತುಂಬ ಕಷ್ಟದ ದಿನಗಳು ಸಿನಿಮಾ ಮಾಡೋದು, ಅದರಲ್ಲೂ ಕರ್ನಾಟಕದಲ್ಲಿ. ಹಾಗಾಗಿ ಗೌಡ್ರದು ಆವಾಗವಾಗ ಒಂದು ಸಾಧನೆ ಮಾಡ್ತಿರ್ತಾರೆ, ಅವರ ಒಂದು ಧೈರ್ಯಕ್ಕೆ ನಾವು ಮೆಚ್ಚಬೇಕು. ಹೀಗಾಗಿ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಸೋಲ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಅವರ ಧೈರ್ಯವನ್ನು ಮೆಚ್ಚಿ ಅವರು ಒಂದು ದೇವಿಯ ಸಂಪೂರ್ಣ ಚಿತ್ರಣವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವೆಲ್ಲರೂ ಕರ್ನಾಟಕದ ಎಲ್ಲ ಜನತೆ ಒಮ್ಮೆ ನೋಡಿದ್ರೆ ಈ ಸಿನಿಮಾ ಎಲ್ಲೋ ಒಂದು ರೇಂಜ್ಗೆ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಆಶೀರ್ವಾದ ಮಾಡೋಣ, ಅವ್ರಿಗೊಂದು ಸಹಾಯ ಮಾಡೋಣ, ಒಂದು ಸಹಕಾರ ಕೊಡೋಣ ಅಂತ ನಾನು ವಿನಂತಿಸ್ಕೊಳ್ತೇನೆ. ಜೈ ಚೌಡೇಶ್ವರಿ. ಸಿನಿಮಾ ನೋಡಿದ್ವಿ, ತುಂಬ ಖುಷಿ ಆಯಿತು. ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಹಳ್ಳಿಗೆ ಎಲ್ಲ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ, ಆದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯನ, ಆ ಊರ ಹಬ್ಬನ ನೋಡಿದ್ರೆ ಒಂದು ಖುಷಿ. ಎಲ್ಲೂ ಒಂದು ನಿಮಿಷನೂ ಎಲ್ಲೂ ಬೇಜಾರಾಗಲಿಲ್ಲ. ಎಲ್ಲರೂ ಮನೆ ಮಂದಿ ಎಲ್ಲ ಬಂದು ತಮ್ಮ ಮಕ್ಕಳನ್ನ ಈ ಸಿನಿಮಾ ತೋರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಈ ಸಿನಿಮಾ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಊರಬ್ಬ ಫಿಲಮ್ ನೋಡಿದ್ವಿ. ಇದು ನಮ್ಮ ಭಾಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮೂರಲ್ಲಿ ನಡೀತಿದ್ದ ಎಲ್ಲ ಹಬ್ಬಗಳನ್ನ ನಾವು ಜ್ಞಾಪನಿಸ್ಕೊಂಡ್ವಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದು ಜನ ಎಲ್ಲ ಹಬ್ಬಗಳು ಈ ಊರಿನ ಸೊಗಡನ್ನು ಮರ್ತೋಗ್ತಾ ಇದ್ದಾರೆ. ಇವತ್ತು ಆ ಊರ ಹಬ್ಬದ ಸೊಗಡು ಎಷ್ಟು ಚೆನ್ನಾಗಿ ಬಿಂಬಿಸಿದ್ದಾರೆ ಅಂದರೆ ನಮ್ಮ ಲಕ್ಕಿ ಶಂಕರ್ ಅವರು ಮತ್ತು ನಮ್ಮ ಫೋಟೋಗ್ರಫಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ವಾಸು ಅವರೆಲ್ಲ ತುಂಬ ಜನ ಡೈರೆಕ್ಟರ್ ಇದ್ದಾರೆ. ನಾವು ತುಂಬ ಫಿಲಮ್ಗಳು ಮಾಡಿದ್ದಾರೆ ಅವರು, ಆದರೆ ಇದಕ್ಕೆ ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡಿದ್ದಾರೆ. ಬಟ್ ಇದು ಭಾಳ ಶಾಶ್ವತವಾಗಿ ಜನಗಳಲ್ಲಿ ನೆನಪು ಉಳ್ಕೊಳ್ಳೋವಂಥ ಎಲ್ಲರೂ ಹಳ್ಳಿ ಗ್ರಾಮಾಂತರದಿಂದ ಬಂದಂಥವ್ರ ಜನಗಳು. ಇದನ್ನು ನಾವೆಲ್ಲ ಇವತ್ತು ನಾಗರಿಕತೆಯಲ್ಲಿ ಹೆಚ್ಚಿನ ಭಾಳ ಮುಂದೆ ದಾರಿ ತಪ್ಪು ಹೋಗ್ತಾ ಇದ್ದೀವಿ. ಅದೆಲ್ಲ ನಮ್ಮ ಧಾರ್ಮಿಕ ಸೊಗಡನ್ನು ಇವತ್ತು ಎತ್ತಿ ತೋರಿಸ್ತಾ ಇದ್ದಾರೆ. ಇದು ನೋಡಿದಾಗ ಸಮಾಜ ಭಾಳ ದಿನ ಒಳ್ಳೆತನದಲ್ಲಿ ನಡೀತದೆ ಅನ್ನೋ ಭಾವನೆ ಇದೆ. ಲಕ್ಕಿ ಶಂಕರ್ ಟೀಮ್ ಅವರಿಗೆ ಹೀರೋ ಭಾಳ ನಮ್ಮ ಆತ್ಮೀಯ ಶಂಕರ ನಮ್ಮ ಸ್ನೇಹಿತರು, ಅವ್ರ ಪಾತ್ರ ಕಮ್ಮಿ ಆದ್ರೂ ಆ ಒಂದು ಶೋ ಕೊಟ್ಟಿದ್ದಾರಲ್ಲ, ಆ ಶೋ ಇಡೀ ಫಿಲಮನ್ನ ಅವರ ಒಂದು ಇದನ್ನ ನೆರಗಿಡಿದ ಗೌಡರಿಗೆ ಮೆರುಗು ತಂದಿದೆ ಅಂತ ನಾನಾದರೂ ಭಾವಿಸ್ತಾ, ಇದು ರಾಜ್ಯಾದ್ಯಂತ ಜನಗಳಿಗೆ ಒಂದ್ಸಾರಿ ತಲುಪಿಸ್ಬೇಕು. ಜನಗಳಲ್ಲಿ ಮನಸ್ಸೇ ನಮ್ಮ ಗ್ರಾಮೀಣ ಸೊಗಡು ಬರಬೇಕು ಅನ್ನೋದೇ ನನ್ನ ಭಾವನೆ. ತುಂಬ ಚೆನ್ನಾಗಿದೆ. ಲಕ್ಕಿ ಶಂಕರ್ ಧನ್ಯವಾದಗಳು, ಹೀರೋಗೂ ಧನ್ಯವಾದಗಳು, ಇಡೀ ಟೀಮ್ಗೆ ಧನ್ಯವಾದಗಳು. ನಮಸ್ತೆ. ಜೋರ ಸ್ನೇಹಿತರಾದ ನರೇಶ್ ಗೌಡರು ಈ ಮೊದಲೇ ನನ್ನನ್ನು ಅವ್ರ ಊರ ಈ ಒಂದು ಚೌಡೇಶ್ವರಿ ಹಬ್ಬಕ್ಕೆ ಕರ್ಕೊಂಡು ಹೋಗಿದ್ರು. ಒಂದು ದಿವಸ ಹೋಗಿದ್ದೆ, ನಾನು ಸಂಪೂರ್ಣ ನೋಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಆ ಒಂದು ದೇವಿಯ ವೈಭವವನ್ನು, ಆ ಹಬ್ಬದ ಆಚರಣೆಯ ಕಣ್ತುಂಬಿಕೊಂಡಂಗಾಯಿತು. ಅದರ ಜೊತೆಯಲ್ಲಿ ಒಂದು ರೀತಿಯ ಕೊನೆವರೆಗೂ ಸಸ್ಪೆನ್ಸ್ ಕಾಯ್ದಿರಿಸಿ ಅಂತಹ ಒಂದು ಚಿತ್ರವನ್ನು ಮಾಡಿ ಆ ಕಥೆಯನ್ನು ಕೊನೆಯಲ್ಲಿ ಮಾತ್ರ ನಮಗೆ ಏನು ಅಂತ ರಿಯಾಲಿಟಿ ಗೊತ್ತಾಗ್ತದೆ. ಅದನ್ನು ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ನಮ್ಮ ಕರ್ನಾಟಕದ ಜನತೆ ಈ ಚಿತ್ರವನ್ನು ವೀಕ್ಷಿಸಿ ನಾವು ನಿರ್ದೇಶಕರಿಗೆ ಮತ್ತು ಪ್ರಮುಖವಾಗಿ ನಿರ್ಮಾಪಕರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.
ಈ ಒಂದು ಕತೆ ತುಂಬ ಚೆನ್ನಾಗಿದೆ. ಈ ಒಂದು ಕತೆ ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಕತೆ. ಏನಕ್ಕಂತ ಅಂದರೆ ಬೇಡದೇ ಇರುವಂತಹ ಕತೆ ಬರುವಂತಹ ಟೈಮಲ್ಲಿ ಒಂದು 4 ಕತೆ ತಗೊಂಡು ಬೇಡದೇ ಹೋಗಿರೋ ಸಾಂಗು ಯಾವುದೂ ಆಗದೇನೆ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟು ಒಂದು ಒಳ್ಳೆ ಸಿನಿಮಾ ಬಂದಿದೆ. ಪ್ರತಿಯೊಬ್ಬರು ಬರಬೇಕು. ಏನಕ್ಕೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಆಡಿಯನ್ಸ್ನ ಸೆಳೆಯೋದಕ್ಕೆ ಬೇಡದೇ ಹೋಗಿರೋ ಸಾಂಗು, ಬೇಡದೇ ಹೋಗಿರೋ ಫೈಟ್ಗಳನ್ನೆಲ್ಲ ಹಾಕಿ ಏನೋ ಒಂದು ಅಟ್ರಾಕ್ಷನ್ ಮಾಡ್ತಾರೆ. ಆದರೆ ಈ ಒಂದು ಸಿನಿಮಾದಲ್ಲಿ ಆ ರೀತಿ ಯಾವುದೇ ಏನೂ ಮಾಡಿಲ್ಲ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಊರಹಬ್ಬ ಅಂದ್ರೇನು, ಊರಹಬ್ಬ ಏನಕ್ಕೆ ಮಾಡಬೇಕು, ಊರಹಬ್ಬದ ಮಹತ್ವ ಏನು, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾ ಶತದಿನೋತ್ಸವ ಆಚರಿಸಿ ಎಂದು ಕೇಳ್ಕೊತೀನಿ. ಧನ್ಯವಾದಗಳು. ಬನ್ನಿ ಸರ್, ಬನ್ನಿ ನಾಗಣ್ಣ. ನಾಗಣ್ಣ ಮುಂದೆ ಬಾಳ ಮಾತಾಡಿ ಮಾತಾಡಿ. ಮೊದಲನೇದಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದಂಥ ಮತ್ತು ಈ ಚಿತ್ರದಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ನನ್ನ ಆತ್ಮೀಯ ಅಭಿನಂದನೆಗಳು. ಇತ್ತೀಚಿನ ದಿನಗಳಲ್ಲಿ ಎಲ್ಲವನ್ನು ಮರಿತಾ ಇರ್ತಾ ಈ ಸಂದರ್ಭದಲ್ಲಿ ಊರಿನ ಸೊಗಡನ್ನು ಎಲ್ಲರಿಗೂ ಪರಿಚಯ ಮಾಡಿಸೋದ್ರ ಜೊತೆಗೆ ಯಾವ್ಯಾವ ಹಬ್ಬಗಳನ್ನ ಯಾವ್ಯಾವ ಹಿನ್ನೆಲೆಯಲ್ಲಿ ಮಾಡ್ತೀವಿ ಅನ್ನೋದನ್ನು ಭಾಳ ಅತ್ಯಂತ ಅದ್ಭುತವಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿ ನರೇಶ್ ಗೌಡರು ತಮ್ಮ ಊರಿನ ಋಣವನ್ನು ತೀರಿಸಿದ್ದಾರೆ. ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನೆಲ್ಲ ಕನ್ನಡದ ಚಿತ್ರರಸಿಕರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಈ ಚಿತ್ರವನ್ನು ಯಶಸ್ವಿಗೊಳಿಸಿ ಏನು ನಿಮ್ಮ ಈ ಚಿತ್ರವನ್ನು ನೋಡಿದ ನಂತರ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಕೊಟ್ಟು ಈ ಚಿತ್ರವನ್ನು ಯಶಸ್ವಿ ಮಾಡೋದ್ರ ಮುಖಾಂತರ ಕನ್ನಡ ಚಿತ್ರಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ತುಂಬ ಚೆನ್ನಾಗಿದೆ. ನಮ್ಮ ಈ ಚಿತ್ರವನ್ನು ವೀಕ್ಷಣೆ ಮಾಡಿದ್ದೀವಿ. ಈ ಚಿತ್ರ ವೀಕ್ಷಣೆ ಮಾಡಿದಾಗ ನಮ್ಮ ಗ್ರಾಮ ದೇವತೆ ಬಗ್ಗೆ ನಿಜವಾಗಲೂ ಗ್ರಾಮ ದೇವತೆ ಎಷ್ಟು ಶಕ್ತಿಶಾಲಿ ಅನ್ನೋದು ಈ ಚಿತ್ರ ಮುಖೇನ ನೋಡಿ ನಾವು ಕಲಿಬೇಕಾಗತ್ತೆ. ಇವತ್ತು ಸಾಕಷ್ಟು ಚಿತ್ರಗಳು ಕನ್ನಡದಲ್ಲಿ ಮೂಡಿ ಬರ್ತಾ ಇದೆ. ಖಂಡಿತವಾಗಿ ಅದರಲ್ಲೂ ಇದು ದೇವತೆ ಚಿತ್ರನ ನಮ್ಮ ಈಗಿನ ಯಂಗ್ಸ್ಟರ್ಸ್ ನೋಡಬೇಕು. ಮನೆ ಮಂದಿಗಳೆಲ್ಲ ಬಂದು ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದಾಗ ಆ ಗ್ರಾಮ ದೇವತೆ ಎಷ್ಟು ಶಕ್ತಿ ದೇವತೆ ಅಂತ ನಿಜವಾಗ್ಲೂ ಅರ್ಥ ಆಗುತ್ತೆ. ಆಮೇಲೆ ತಾಯಿ ಪಾತ್ರ ಮಾಡಿದಂಥವರು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅದ್ರ ಜೊತೆ ನಮ್ಮ ಹೀರೋ ಆದಂಥ ನರೇಶ್ ಗೌಡರು ಭಾಳ ಯಶಸ್ವಿಯಾಗಿ ಅವ್ರ ಪಾತ್ರ ಕಮ್ಮಿ ಇದ್ರೂ ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ನಿಜವಾಗ್ಲೂ ಆ ದೇವತೆ ಅವ್ರಿಗೆ ಇನ್ನೂ ಶಕ್ತಿಶಾಲಿ ಕೊಟ್ಟು ಇಂಥ ಒಳ್ಳೆ ಪಿಕ್ಚರ್ನ ನಿರ್ಮಾಣ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಎಲ್ಲ ಮನೆ ಮಂದಿಗಳೆಲ್ಲ ಬಂದು ನೋಡೋಂಥ ಪಿಕ್ಚರ್ ಇದು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅಂತ ಕೇಳ್ತೀವಿ. ನಾವು ಕಾಂತಾರಾಗೆ ಸಾಕಷ್ಟು ಮಹತ್ವ ಕೊಟ್ಟಿದ್ವಿ, ಅದು ಮಂಗಳೂರಿನ ದೇವತೆ ಬಗ್ಗೆ ಕೊಟ್ಟಿದ್ವಿ. ಅದು ಇಲ್ಲಿ ನಮ್ಮ ಗ್ರಾಮ ದೇವತೆ ನೋಡಿದಾಗ ನಮಗೆ ನಿಜವಾಗ್ಲೂ ಖುಷಿ ತಂದಿದೆ. ಇಲ್ಲಿ ಎಲ್ಲ ನಮ್ಮ ಕನ್ನಡ ಜನತೆ ಬಂದು ನೋಡಿ ಈ ಪಿಕ್ಚರ್ನ ಆಶೀರ್ವಾದ ಮಾಡಬೇಕು ಅಂತ ನಾನು ಕೂಡ ಒಬ್ಬ ವೀಕ್ಷಕನಾಗಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಊರಹಬ್ಬ 2 ಅವರಲ್ಲಿ ಒಂದು ಊರಹಬ್ಬ ತೋರಿಸಿರೋದು ನೈಜತೆ ಆಧಾರಿತ ಚಿತ್ರ. ಎಸ್ಪೆಷಲಿ ದೇವರು ಮತ್ತು ದೆವ್ವ ಈ ಕಾನ್ಸೆಪ್ಟ್ ಮಾಡೋದಿದೆಯಲ್ಲ, ಅದು ಡೈರೆಕ್ಟರ್ ಟ್ಯಾಲೆಂಟ್. ಅದು ದೆವ್ವನ ಬೇಕಾದ್ರೆ ಹೆಂಗೆ ಬೇಕಾದ್ರೂ ತಗೊಂಡೋಗ್ಬೋದು. ಹಾರರ್ ಮೂವಿನ ದೇವ್ರನ್ನ ತಗೊಂಡೋಗ್ಬೇಕು ಅಂತಂದರೆ ಅದರದ್ದೇ ಆದ ಟ್ಯಾಲೆಂಟ್ ಇರಬೇಕು. ಅದು ನಮ್ಮ ಇವರು ಲಕ್ಕಿ ಲಕ್ಷ್ಮಣ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ತಗೊಂಡಿದ್ದಾರೆ. ಎಸ್ಪೆಷಲಿ ಹೆಣ್ಣು ದೇವತೆಗಳನ್ನ ಈ ಕಾನ್ಸೆಪ್ಟ್ ಮೇಲೆ ಮೂವಿ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ನೈಜತೆ ಆಧಾರಿತ ಸಿನಿಮಾ, ದಯವಿಟ್ಟು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ, ತಂದೆ ತಾಯಿ ಮಕ್ಕಳು ಎಲ್ಲರೂ ನೋಡೋಂಥ ಸಿನಿಮಾ. ಎಸ್ಪೆಷಲಿ ಹೆಣ್ಮಕ್ಳು ನೋಡಲೇಬೇಕು ಅಂಥ ಸಿನಿಮಾ ಇದು. ನಾನು ಡೈರೆಕ್ಟರ್ಗೆ ಒಂದು ಸಂದರ್ಭದಲ್ಲಿ ಒಳ್ಳೆ ಇದು ಕೊಟ್ಟಿದ್ದಾರೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ನೈಜತೆ ಇಟ್ಕೊಂಡು ಸಿನಿಮಾ ಮಾಡೋದು ತುಂಬ ಕಷ್ಟ ಇವತ್ತಿನ ದಿನ. ಕಾಲ್ಪನಿಕವಾಗಿ ಯಾರು ಬೇಕಾದ್ರೂ ಬರೀಬೋದು. ನೈಜತೆ ಆಧಾರಿತವಾಗಿ ಸಿನಿಮಾ ಮಾಡೋದಿದೆಯಲ್ಲ, ಅದೇ ಚಾಲೆಂಜಿಂಗು. ಅದನ್ನು ನಮ್ಮ ಲಕ್ಕಿ ಲಕ್ಷ್ಮಣ್ ಅವರು ಮಾಡಿದ್ದಾರೆ. ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ. ನಮಸ್ಕಾರ, ನನ್ನ ಹೆಸರು ರಕ್ಷಿತ್ ಭರದ್ವಾಜ್ ಅಂತ. ಸೊ ಊರಹಬ್ಬ ಮೂವಿಲಿ ನಾನೊಂದು ನೆಗೆಟಿವ್ ಶೇಡಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದ್ದೀನಿ. ಸೊ ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನಲ್ಲಿ
ಈ ಜೆನ್ಜಿ ಕಿಡ್ಸ್ ಆಗಿರ್ಬೋದು, ಜೆನ್ಜಿ ಆಲ್ಫಾ ಕಿಡ್ಸ್ ಆಗಿರ್ಬೋದು. ಸೊ ಈಗಿನ ಜನ್ರೇಷನಲ್ಲಿ ಆ ಜೆನ್ಜಿ ಕಿಡ್ಸಲ್ಲಿ ಊರಬ್ಬ ಅಂದ್ರೇನು, ಜಾತ್ರೆ ಅಂದ್ರೇನು ಏನು ಗೊತ್ತಿರಲ್ಲ. ಬಂದ್ಬಿಟ್ಟು ಊರಬ್ಬ ನೋಡ್ರಿ, ಏನು ಸೊಗಡು, ಈ ನಮ್ಮ ನಾಟಿ ಸೊಗಡನ್ನ ನೋಡ್ಬಿಟ್ಟು ಕಲೀರಿ. ಯೂಶಲ್ ಆಗಿ ಕಾಂತಾರ ಮೂವಿನ ತುಂಬ ಇದ್ರಲ್ಲಿ ತೋರಿಸಿದ್ರು, ಬಟ್ ನಮ್ಮೂರ ಹಬ್ಬನ ಇಷ್ಟು ಗ್ರ್ಯಾಂಡಾಗಿ ತೋರಿಸಿದ್ರು ತುಂಬಾ ಖುಷಿ ಆಯಿತು. ಸೊ ನಮ್ಮೂರಿಂದ ಹೋಗಿ ನಾನು ಅಷ್ಟು ಜನದೊಳಗೆ ಆ ಜಾತ್ರೆ ನೋಡೋದು, ಇಲ್ಲಿ ಕೂತ್ಕೊಂಡು ನೋಡೋದು ತುಂಬಾ ಸಖತ್ತಾಗಿತ್ತು. ಅದರಲ್ಲೂ ನಮ್ಮ ಅಣ್ಣ ಹ್ಯಾಕ್ ಮಾಡಿದರೆ ನಂಗೆ ಇನ್ನೂ ಖುಷಿ ಆಯಿತು. ಡೈರೆಕ್ಟರ್ ಸರ್ ಸಖತ್ತಾಗಿ ಬಂದಿದೆ ಮೂವಿ ಮಾತ್ರ. ಥ್ಯಾಂಕ್ ಯು ಡೈರೆಕ್ಟರ್ಗೆ ಮತ್ತು ನಮ್ಮ ನರೇಶ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು. ನಾನೊಬ್ಬ ಸಿನಿಮಾ ಪ್ರೊಡ್ಯೂಸರ್ ಆಗಿ ಈ ವಿಚಾರ ಹೇಳಲಿಕ್ಕೆ ಎಷ್ಟು ಇಷ್ಟಪಡ್ತಾ ಅಂದರೆ, ನಮ್ಮ ನರೇಶ್ ಗೌಡರು ಪ್ರೊಡ್ಯೂಸರ್ ಆಗಿ ಆಗಿ ಇಷ್ಟು ನಾನು ಭಾಳ ನಾವು ಕ್ಲೋಸ್ ಫ್ರೆಂಡ್ಸು, ಇಷ್ಟು ಒಳ್ಳೆಯ ಸಿನಿಮಾ ಬಂದಿದ್ದು. ನಾನೊಬ್ಬ ಸಿನಿಮಾ ಪ್ರೊಡ್ಯೂಸರ್ ಹೇಳ್ತಿದ್ದೇನೆ, ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಊರ ಹಬ್ಬ ಇಷ್ಟು ಚೆನ್ನಾಗಿ, ನಾನು ನರೇಶ್ ಗೌಡ ತುಂಬ ಡಿಸ್ಕಸ್ ಮಾಡ್ತಿದ್ವಿ, ಅವ್ರ ಹತ್ರ ಹೇಳ್ತಿದ್ರು, ಬಟ್ ಥ್ರಿಲ್ ಹೇಳಿಲ್ಲ ಇದ್ರು. ಬಟ್ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕೆ ಡೆಫಿನೆಟ್ಲಿ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಇದಕ್ಕೆ ಒಳ್ಳೆಯದಾಗಲಿ ಮತ್ತು ತುಂಬ ಜನಗಳ ಪಬ್ಲಿಸಿಟಿ ಆಗಲಿ, ಮೌತ್ ಟು ಮೌತ್ ಡೆವಲಪ್ಮೆಂಟ್ ಆಗಲಿ. ನರೇಶ್ ಗೌಡ್ರಿಗೆ ತುಂಬ ಒಳ್ಳೆಯದಾಗಲಿ. ಅಕ್ಷಯ್ ಬನ್ನಿ. ಈಶ್ವರ್ ರವಿ ಗೊತ್ತಿಲ್ಲ ಬಾಹುಬಲಿ ಈಗ ವಾಸವ್ರು ಅವಾಗಲೂ ಹೇಳಿನಾ? ನಮ್ಮ ಚಿತ್ರ ಊರಬ್ಬ ಈಗ ಆಲ್ರೆಡಿ ಸಕ್ಸಸ್ ಆಗಿದೆ. ಎಲ್ಲರೂ ನೋಡಿ ತುಂಬ ಮೆಚ್ಕೊಂಡಿದ್ದಾರೆ. ಎಸ್ಪೆಷಲಿ ಹೆಂಗಸರುಗಳಿಗೆ ತುಂಬ ಇಷ್ಟ ಆಗಿದೆ ಸಿನಿಮಾ. ಪ್ರತಿಯೊಬ್ಬರು ನಾನು ಸಿನಿಮಾ ಥಿಯೇಟ್ರು ಸಿನಿಮಾ ನೋಡ್ಕೊಂಡು ಬಂದಾಗ ವಿಸಿಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ತುಂಬ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ, ಸರ್ ತುಂಬ ವರ್ಷಗಳಾದಮೇಲೆ ನಾವು ಈ ಥರ ಒಂದು ಫ್ಯಾಮಿಲಿ ಸಿನಿಮಾ ನೋಡ್ತಾಯಿದ್ದೀವಿ, ದೈವಭಕ್ತಿ ಸಿನಿಮಾ ನೋಡ್ತಾಯಿದ್ದೀವಿ, ತುಂಬ ಥ್ರಿಲ್ಲರ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ನಾವು ನಮ್ಮ ಅಕ್ಕಪಕ್ಕ ಮನೆಯವ್ರನ್ನ ನಮ್ಮ ರಿಲೇಷನ್ಸ್ ಎಲ್ಲ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಅಷ್ಟೇ, ಯಾರು ಈ ಥರ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಬಿಡಿ. ಏನೊಂದು ನೀವು ಊರಬ್ಬ, ಒಂದು ಜಾತ್ರೆ, ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ತಿರೋ, ಹಬ್ಬ ಆಚರಣೆ ಮಾಡ್ತಿರೋ, ಅದನ್ನ ಈ ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಇದರ ಫೀಲ್ ಆಗುತ್ತೆ, ಆ ಆಶೀರ್ವಾದನೂ ಸಿಗುತ್ತೆ. ಡೆಫಿನೆಟಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಕಳ್ಕಳಿಯ ಮನವಿ ಏನಂತ ಹೇಳಿದ್ರೆ, ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ಇನ್ನೊಂದು ಸಿನಿಮಾ ಈ ಥರದ್ದು ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ನಮ್ಮ ಸಿನಿಮಾ ಗೆದ್ದಿದೆ, ಎಲ್ಲ ಥಿಯೇಟ್ರಲ್ಲೂ ಸಕ್ಸಸ್ ಆಗಿ ಹೋಗ್ತಾ ಇದೆ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಕುಣಿಗಲ್ ತಾಲೂಕಾಗಿರ್ಬೋದು, ಮಾಗಡಿ, ಕರ್ನಾಟಕಾದ್ಯಂತ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಸಿನಿಮಾ ಹೋಗ್ತಾ ಇದೆ. ಈ ಸಿನಿಮಾ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಇದರೆಲ್ಲ ದಿಗ್ಗಜರು ಎಲ್ಲ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಈ ಸಿನಿಮಾ ಇವತ್ತು ಈ ಲೆವೆಲ್ಗೆ ಬಂದಿದೆ ಅಂತ ಅಂದ್ಕೊಂಡು ಎಲ್ಲರೂ ದಯಮಾಡಿ ಸಿನಿಮಾ ಥಿಯೇಟ್ರ್ ಬಂದು ಸಿನಿಮಾ ಚೆನ್ನಾಗಿದ್ರೆ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಥ್ಯಾಂಕ್ ಯು. ಆಯಿತು, ಓಕೆ ಸರ್. ಕೇಕ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಯ್ ರಿಷಬ್, ಊರಬ್ಬ ಚಿತ್ರದ ಸಂಗೀತ ನಿರ್ದೇಶಕ. ಸೊ ನಮ್ಮ ಸಿನಿಮಾ ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಆ್ಯಂಡ್ ಫ್ಯಾಮಿಲಿ ಸಮೇತರಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಎಲ್ರಿಗೂ ಕೇಳ್ಕೊತೀನಿ, ನೀವು ಫ್ಯಾಮಿಲಿ ಸಮೇತರಾಗಿ ಬಂದು ನಮ್ಮ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ಊರ ಹಬ್ಬ ಚಿತ್ರ ನೋಡಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಇದೆ ಊರ ಹಬ್ಬನಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಎಲ್ಲ ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ನಕ್ಕು ನಾನು ಸಾಕಾಯಿತು. ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಬರೆದಿದ್ದಾರೆ ನಮ್ಮ ವಾಸು ಸರು. ನಮ್ಮ ಡೈರೆಕ್ಟ್ರು ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಎಷ್ಟು ಹೆಮ್ಮೆ ಆಗ್ತಾಯಿದೆ ಅಂದರೆ, ಚಿಕ್ಕ ಹುಡುಗರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ, ನಾನು ಅದೇ ಕೇಳ್ಕೊತಾ ಇದ್ದೀನಿ, ಎಲ್ರಿಗೂ ಕೇಳ್ಕೊತಾ ಇದ್ದೀನಿ, ನೀವೆಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ ಈ ಚಿತ್ರವನ್ನು ಗೆಲ್ಲಬೇಕು. ಚಿತ್ರ ಗೆದ್ದಿದೆ, ಯಾಕೆಂದರೆ ತುಂಬ ಜನ ಇದ್ದು ಥಿಯೇಟ್ರ್ನಲ್ಲಿ, ಎಲ್ರಿಗೂ ಇಷ್ಟ ಆಗಿದೆ. ನಮ್ಮ ಪ್ರೊಡ್ಯೂಸರ್ ನರೇಶ್ ಬನ್ನಿಪ್ಪ, ತುಂಬ ಒಳ್ಳೆ ಪ್ರೊಡ್ಯೂಸರು. ಅವರು ತುಂಬ ಸಿನ್ಸಿಯರಾಗಿ ಮಾಡಿದ್ದಾರೆ, ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಏನೇನು ಬೇಕು ಎಲ್ಲ ಅವರು ಕೊಟ್ಟಿದ್ದಾರೆ ನಮ್ಮ ಟೀಮ್ಗೆ. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿದ್ದಾರೆ. ಇದು ತುಂಬ ಕಷ್ಟ ಇದೆ,
ನಾನು ಶೂಟಿಂಗ್ ಹೋಗೋವಾಗ ಫಸ್ಟ್ ಡೇ ಹೋಗೋವಾಗನೇ ಅಪ್ಪ ನನ್ನ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ನೀವೇ ನೋಡಿದ್ದೀರಲ್ಲ, ಚಿತ್ರ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಜನ, ಅಷ್ಟು ಕ್ರೌಡು. ಲಕ್ಕಿ ಸರ್ ಒಂದು ಹೆಜ್ಜೆ ಮಾಡೋಕ್ಕಾಗಲಿಲ್ಲ. ಕಷ್ಟಪಟ್ಟು ನನ್ನ ನೆತ್ತಿ ಎಲ್ಲ ತಗೊಂಡು ಹೋಗಿದ್ದಾರೆ. ಬೆಂಕಿ ಗಿಂಕಿ ಎಲ್ಲ ಆಗ್ತಾಯಿತ್ತು. ನಿಜವಾಗ್ಲೂ ನನಗಂತೂ ತುಂಬ ವರ್ಷ ಆದಮೇಲೆ ನಾನು ಇಂಥ ಒಂದು ಚಿತ್ರ ನೋಡ್ತಾ ಇದ್ದೀನಿ. ನಾನು ಈ ಚಿತ್ರರಂಗಕ್ಕೆ ಬಂದು 54 ವರ್ಷ ಆಯಿತು. 72ನೇ ಇಸ್ವಿನಲ್ಲಿ ನಾನು ಚಿತ್ರರಂಗ ಸೇರಿದ್ದು. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಲಕ್ಕಿ ಸರ್, ನರೇಶ್ ಗೌಡ ಸರ್ ತುಂಬ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಾನು ಈಗಲೂ ಮಾಡ್ತಾ ಇದ್ದೀನಿ, ಈಗಲೂ ಜೀವಂತವಾಗಿದ್ದೀನಿ ಎಲ್ಲ. ನಿಮ್ಮೆಲ್ಲರ ಆಶೀರ್ವಾದ, ನೀವೆಲ್ಲರೂ, ಅದೇ ನಾನು ಕೇಳ್ಕೊತಾ ಇರೋದು. ಯಾಕೆಂದರೆ ನನಗೆ ತುಂಬ ಇಷ್ಟ ಆಯಿತು ಚಿತ್ರ. ಒಂದು ನಿಮಿಷ ಕೂಡ ನನಗೆ ಬೋರ್ ಆಗಲಿಲ್ಲ. ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಬೇಕು ಅಂತ ನಾನು ನಿಮಗೆ ತುಂಬ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೆ. ಧನ್ಯವಾದ. ಆರ್ಟಿಸ್ಟ್ ಎಲ್ಲ ಬಂದ್ಬಿಡಿ, ಆರ್ಟಿಸ್ಟ್ ಎಲ್ಲ ಎಲ್ಲರೂ ಬಂದ್ಬಿಡಿ, ಆರ್ಟಿಸ್ಟ್ಗಳು. ಯಾಕೆ ಸರ್ ಬನ್ನಿ ಕುಮಾರ್ ಗಣೇಶ್ ಸರ್. ನಮಸ್ತೆ, ನಾನು ಶಶಿಕುಮಾರ್ ಅಂತ. ಹೊಸದಾಗಿ ಕನ್ನಡ ಇಂಡಸ್ಟ್ರಿಗೆ ನಾನು 10 ವರ್ಷದಿಂದ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ. ಬೆಳ್ಳಿ ತೆರೆಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಲಕ್ಕಿ ಸಾರು ಮತ್ತು ನಮ್ಮ ನರೇಶ್ ಗೌಡ್ರವರು. ನಾನು ಈ ಚಿತ್ರದ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೇನೆ. ಈಗಿನ ಮಕ್ಕಳು ಜನ್ರೇಷನ್ಗೆ ಹಳ್ಳಿ ಸೊಗಡಿನ ಒಂದು ಬಾಂಧವ್ಯನೇ ಗೊತ್ತಿಲ್ಲ. ಊರಲ್ಲಿ ಯಾವ ಥರ ಜಾತ್ರೆ ನಡೆಯುತ್ತೆ, ಹೆಂಗೆ ನಡೆಯುತ್ತೆ, ಯಾವ ರೀತಿ ಇದೆ ಅಂತ. ಎಲ್ಲರೂ ಈ ಊರಬ್ಬನ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ವೀಕ್ಷಣೆ ಮಾಡಿ. ಹಳ್ಳಿ ಸೊಗಡಿನ ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಎಲ್ಲರೂ ಬಂದು ಚಿತ್ರಮಂದಿರ ಚಿತ್ರ ನೋಡಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ನಂಜಪ್ಪ ಎಸ್ ದೊಡ್ಡಮದ್ರೆ ಅಂತೇಳಿ. ನಿಜಕ್ಕೂ ಎಲ್ಲರೂ ಸಹ ಬರೀ ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಕರಾಗಿದ್ದೀರಾ. ಪ್ರೇಕ್ಷಕರಾಗಬೇಕು ಅಂದರೆ ಪ್ರತ್ಯಕ್ಷವಾಗಿ ನೀವು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಯಾಕೆಂದರೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಈ ಥರ ಆಚರಣೆಗಳು ಸಾಕಷ್ಟು ಊರುಗಳಲ್ಲಿದೆ, ಎಲ್ಲ ಹೆಣ್ದೇವ್ರದ್ದು. ಆದರೆ ಇಷ್ಟು ಅದ್ಧೂರಿಯಾದ ಜಾತ್ರೆ ಉಜ್ಜಯಿನಿ ಒಂದು ಐತಿಹಾಸಿಕ ಜಾಗ, ಐತಿಹಾಸಿಕ ಸ್ಥಳ. ಆ ನೆಲಮೂಲ ಸಂಸ್ಕೃತಿಯನ್ನು, ಅಂದರೆ ನಮ್ಮ ಜನಪದದ ಸಂಸ್ಕೃತಿಯನ್ನು ಬಿಂಬಿಸ್ತಿರ್ತಕ್ಕಂಥ, ನಿಜಕ್ಕೂ ಹೇಳ್ತೀನಿ ನೋಡಿ, ಎಲ್ಲರೂ ಸಹ ಗ್ರಾಮೀಣ ಭಾಗದವರೇ ಇರ್ತೀರಾ. ಆದರೆ ಹಬ್ಬವನ್ನು ನೀವು ಕಣ್ಣಾರೆ ಇಷ್ಟು ತುಂಬ ಸೊಬಗನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಉಜ್ಜಯಿನಿ ಗ್ರಾಮದವರೇ ಈ ಹಬ್ಬವನ್ನು ಕಣ್ಣಾರೆ ನೋಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ನಿಜಕ್ಕೂ ಜನಪದದಲ್ಲಿ ಅಪಾರ ಅನುಭವ ಇರ್ತಕ್ಕಂಥ ಲಕ್ಕಿ ಶಂಕರ್ ಸರ್ ಅತ್ಯುತ್ತಮವಾದ ನಿರ್ದೇಶನ. ಮತ್ತು ತನ್ನೂರಿನ ಋಣವನ್ನು ತೀರಿಸೋದಕ್ಕೆ ನರೇಶ್ ಗೌಡರು ನಿರ್ಮಾಣ ಮಾಡಿ ಮತ್ತು ಅಭಿನಯ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಚೌಡೇಶ್ವರಿ ತಾಯಿಯ ಆಶೀರ್ವಾದ ಸದಾ ಇರುತ್ತೆ. ಇನ್ನು ಯಾವ ರೀತಿ ಉಪಕಥೆಗಳನ್ನು ಸೇರಿಸಿ ಇಡೀ ಜಾತ್ರೆಯನ್ನು ತೋರಿಸಿದ್ದಾರೆ. ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಯಾವುದೋ ಒಂದು ಊರು ಉಜ್ಜಯಿನಿ ಅವ್ರ ಊರು ಜಾತ್ರೆ ತೋರಿಸ್ತಾ ಇದ್ದಾರೆ ಅಂತಲ್ಲ. ಇದು ಪ್ರತಿ ಊರಿನ ಜಾತ್ರೆ, ಪ್ರತಿ ಊರಿನ ಹಬ್ಬ. ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿ ಊರಿನಲ್ಲೂ ಸಹ ಈ ಥರ ಆಚರಣೆ ಇದೆ. ಇದು ನಮ್ಮೂರಿನ ಹಬ್ಬ, ನಮ್ಮೂರ ಜಾತ್ರೆ ಅಂತ ಪ್ರತಿಯೊಬ್ಬರು ನೋಡಬೇಕು. ಗೊತ್ತಿದೆ, ಇವತ್ತಿನ ಚಿತ್ರರಂಗದಲ್ಲಿ ಯಾರು ಇವತ್ತಿನ ಕಾಲದಲ್ಲಿ ಥಿಯೇಟ್ರಿಗೆ ಬಂದು ನೋಡೋಂಥ ಜನರು ಕಡಿಮೆ. ಯಾಕೆಂದರೆ ಕೆಲಸದ ಒತ್ತಡ ಇದೆ. ಆದರೆ ನಿಮ್ಮೂರಿನ ಹಬ್ಬವನ್ನು ನೀವು ನೋಡಿರಲ್ಲ ಈ ಕೆಲಸದ ಒತ್ತಡದಲ್ಲಿ. ದಯಮಾಡಿ ಬಂದು ನೋಡಿ. ಇನ್ನು ಥಿಯೇಟ್ರ್ಗಳಲ್ಲಿರುತ್ತೆ, ವೀರೇಶ್ ಥಿಯೇಟ್ರು, ವೆಂಕಟೇಶ್ವರ ಮಾಲ್ಗಳಲ್ಲಿ ಎಲ್ಲ ಕಡೆ ಇದೆ. ದಯಮಾಡಿ ನಿಮ್ಮೂರ ಹಬ್ಬ ಅಂತ ಹೇಳಿ ದಯಮಾಡಿ ನೋಡಬೇಕು. ಎಲ್ಲ ಕಲಾವಿದರಿಗೂ ಹಾಗೂ ನಿರ್ಮಾಪಕರಿಗೂ ಸಹ ನೀವೆಲ್ಲರೂ ಸಹ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಪದ ಗಂಗಣ್ಣ ಬೀಸಿ. ನಾನು ಮೂಲತಃ ಕುಣಿಗಲ್ ತಾಲೂಕಿನವನು. ಈ ಸಿನಿಮಾದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ನಾನು ಥಿಯೇಟ್ರ್ನಲ್ಲೇ MA ಮಾಡ್ಕೊಂಡಂಥವನು. ಅಂದರೆ ಇದು ಸಿನಿಮಾ ಕೇವಲ ಕಾಲ್ಪನಿಕ ಅಥವಾ ಕೃತಕವಾಗಿರೋವಂಥದ್ದು ಅಂತೇಳಿ ನಂಬಿರೋ ಅಂಥವರು. ನನ್ನ ಕಣ್ಣಲ್ಲಿ 2 ಬಾರಿ ಕಣ್ಣೀರು ಬಂದಿದೆ. ಅಂದರೆ ಇದು ಜನಕ್ಕೆ ತಲುಪಬೇಕಷ್ಟೇ. ನನ್ನ ಕಣ್ಣಲ್ಲಿ ನೀರು ಬಂದಿದೆ ಅಂತಂದರೆ ಸಾಮಾನ್ಯ ಜನರಲ್ಲಿ ಕಣ್ಣು ಅಂದರೆ ಮನಸ್ಸಿಗೆ ಒಪ್ಪ ಅಂಥದ್ದು ಸತ್ಯವೂ ಕೂಡ ನಿಜವಾಗಿದೆ. ದಯಮಾಡಿ ಸೋಷಿಯಲ್ ಮೀಡಿಯಾ ಏನಿದೆ ನಮ್ಮ ಕರ್ನಾಟಕ ಜನತೆಗೆ ನೀವು ತಲುಪಿಸ್ಬೇಕಂದ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ನರೇಶ್ ಗೌಡ್ರ ಸರ್ಗೆ, ನಮ್ಮ ಲಕ್ಕಿ ಶಂಕರ್ ಸರ್ಗೆ, ಎಲ್ಲ ಡೈರೆಕ್ಟರ್, ಟೆಕ್ನಿಷಿಯನ್ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನಮಸ್ತೆ. ಊರಪ್ಪ ಸಿನಿಮಾ ಈಗ ತಾನೇ ನೋಡ್ದೋ, ಭಾಳ ಖುಷಿ ಆಯಿತು. ಮೈಯೆಲ್ಲ ರೋಮಾಂಚನ ಆಗುವಂಥ 1-2-3 ಸೀನ್ ಇದೆ. ನಿಜವಾಗೂ ಭಾಳ ಖುಷಿ ಆಗುತ್ತೆ. ನಮ್ಮ ನಾಡು ನುಡಿ ಸಂಸ್ಕೃತಿ ಉಳಿಸುವಂಥ ಚಿತ್ರಗಳು ಭಾಳ ಕಡಿಮೆ ಇದೆ. ಇವತ್ತಿನ ದಿನದಲ್ಲಿ ನಾವು ನಮ್ಮ ಫ್ಯಾಮಿಲಿಗೆ, ಹೆಣ್ಮಕ್ಳಿಗೆ, ಅದರಲ್ಲೂ ಹೆಣ್ಮಕ್ಳು ಮಕ್ಕಳಿಗೆ ಮಾತ್ರ ಭಾಳ ಇಷ್ಟವಾದ
ಸಿನಿಮಾ ಆಗುತ್ತೆ. ಇದಂತೂ ಭಾಳ ಖುಷಿ ಆಗುತ್ತೆ. ಇತ್ತೀಚೆಗೆ ಸಿನಿಮಾಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ, ಭಾಳ ಖುಷಿ ಆಗುತ್ತೆ. ಈ ತಂಡ ಇವತ್ತು ಗೆದ್ದಿದೆ. ನಿಜವಾಗೂ ಈ ತಂಡಕ್ಕೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ನಮ್ಮ ಚೌಡೇಶ್ವರಿ ತಾಯಿ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಚಿರಂತನ ನಂಜಪ್ಪ ಅಂತ. ಇದು ನನ್ನ ಡೆಬ್ಯೂ ಮೂವಿ ಆಗಿದೆ. ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಔಟ್ ಆ್ಯಂಡ್ ಕಂಪ್ಲೀಟ್ ಫ್ಯಾಮಿಲಿ ಮೂವಿ ಇದು. ಸೊ ಐ ವಿಲ್ ಹಾರ್ಡ್ಲಿ ಥ್ಯಾಂಕ್ ಶ್ರೀ ನರೇಶ್ ಗೌಡರು ಹಾಗೂ ನಮ್ಮ ಲಕ್ಕಿ ಶಂಕರ್ ಅವ್ರಿಗೂ. ತುಂಬ ಕಷ್ಟವಾದ ಆಲ್ಮೋಸ್ಟ್ 5ರಿಂದ 10 ಲಕ್ಷ ಜನ ಸೇರುವಂಥ ಊರ ಹಬ್ಬದಲ್ಲಿ ತುಂಬ ಕಷ್ಟವಾದ ಸನ್ನಿವೇಶಗಳಲ್ಲಿ ಇದು ಸೆರೆ ಹಿಡಿದಿದ್ದಾರೆ. ಇದು ಪ್ರತಿಯೊಬ್ಬರು ನೋಡುವಂತಹ ಸಿನಿಮಾ. ಅದರಲ್ಲಿ ಜಾನಪದ ಗೀತೆ ಮತ್ತು ಟೈಟಲ್ ಸಾಂಗ್ ಬಹಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತಾವೆಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕಾಗಿ ವಿನಂತಿಸ್ತೀನಿ. ದಯವಿಟ್ಟು ನಮಸ್ಕಾರ. ನಮಸ್ತೆ, ಎಲ್ರಿಗೂ ನಮಸ್ತೆ. ಊರಹಬ್ಬ ಅಂತಕ್ಕಂಥ ಸಿನಿಮಾ ತುಂಬ ಯಶಸ್ವಿಯಾಗಿರ್ತಕ್ಕಂಥ ಸಿನಿಮಾ ಇದು. ಕಾರಣ ಎಷ್ಟೇ, ಅದರಲ್ಲಿ ಬರ್ತಕ್ಕಂಥ ಜಾನಪದ ಗೀತೆಗಳಾಗಲಿ, ಆ ಜಾನಪದ ಸೊಗಡಾಗಲಿ ಉತ್ತಮವಾದಂತಹ ಒಂದು ಮನಸ್ಸೂರೆಗೊಳ್ಳುವಂತಹ ಒಂದು ರೀತಿಯಲ್ಲಿ ಒಂದು ಚಿತ್ರ ಮೂಡಿ ಬಂದಿದೆ. ಆ ಚಿತ್ರದಲ್ಲಿ ಅನೇಕ ಬಗೆಯ ರೀತಿಯಲ್ಲಿ ಕಣ್ಣೀರು ತರಿಸುವಂತಹ ಒಂದು ಸನ್ನಿವೇಶಗಳು, ಆಮೇಲೆ ಜಾತ್ರೆ ಸನ್ನಿವೇಶಗಳಂತೂ ಕಟ್ಟದಂಗೆ ಇರ್ತಕ್ಕಂಥ ವಿಚಾರಗಳದು. ಅಂತಹ ಒಂದು ಜಾತ್ರೆ ಸನ್ನಿವೇಶಗಳನ್ನು ನಮ್ಮ ಜನ, ಸಿಟಿನಲ್ಲಿ ಇರ್ತಕ್ಕಂಥ ಜನ, ಬೆಳಗ್ಗೆ ಎದ್ದರೆ IT ಇಂಥವರೆಲ್ಲ ಕೆಲಸ ಮಾಡ್ತಕ್ಕಂಥ ಜನಕ್ಕೆ ಟೈಮೇ ಇರೋದಿಲ್ಲ ಅವ್ರು ನೋಡೋದಕ್ಕೆ. ಊಟ ತಿನ್ನೋಕ್ಕೂ ಕೂಡ ಪುರ್ಸೊತ್ತಿರಲ್ಲ. ಅಂಥ ಸಮಯದಲ್ಲಿ ಇಂಥ ಜಾತ್ರೆ, ಇಂಥ ಉತ್ಸವಗಳನ್ನು ನೋಡೋದಕ್ಕೆ ಅವರಿಂದ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಊರಹಬ್ಬ ಅಂತಕ್ಕಂಥ ಒಂದು ಈ ಸಿನಿಮಾ ತುಂಬ ಯಶಸ್ವಿಯಾಗಿ ಬಂದಿದೆ. ಇದನ್ನು ನೋಡಿದ್ರೆ ಹಳ್ಳಿನಲ್ಲಿ ಇಂತಹ ಒಂದು ಜಾನಪದ ಕಥೆಗಳು, ಜಾನಪದ ಸೊಗಡಿನ ರೀತಿ, ಮತ್ತು ಒಂದು ಉತ್ಸವದ ಒಂದು ಪಲ್ಲಕ್ಕಿ, ತೇರುಗಳು, ಆಮೇಲೆ ಅಲ್ಲಿ ನಡೀತಕ್ಕಂಥ ಒಂದು ವಿವಿಧ ರೀತಿಯ ಚಿತ್ರಗಳನ್ನು ನೋಡಿದಾಗ ಅವ್ರಿಗೆ ಊರಹಬ್ಬ ಅಂದರೆ ಹೇಗಿರುತ್ತೆ, ಹಳ್ಳಿನಲ್ಲಿ ಎಂತೆಂಥ ಹಬ್ಬಗಳನ್ನು ಹೇಗೆ ಆಚರಿಸ್ತಾರೆ ಅಂತಕ್ಕಂಥದ್ದು ಮನಗಾಣುತ್ತೆ. ಆದ್ದರಿಂದ ದಯಮಾಡಿ ಎಲ್ಲರೂ ಕೂಡ ಈ ಊರಹಬ್ಬ ಅಂತಕ್ಕಂಥ ಒಂದು ಸಿನಿಮಾ ಉತ್ತಮವಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡಿ ಆನಂದ ಪಡಬೇಕು. ಇನ್ನೂ ಇದನ್ನು ಹೆಚ್ಚು ಜನಕ್ಕೆ ಪ್ರಸಾರ ಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ.